ರಾಜ್ಯದ ಶಾಸಕರಿಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸಂಬಳ 50% ಏರಿಕೆ ಆಯಿತು. ವಿಧಾನಸೌಧದಲ್ಲಿ ಜನರ ಕಷ್ಟ ಸುಖ ಮಾತಾಡೋಕೆ, ಜನರ ಪರ ಧ್ವನಿ ಎತ್ತೋಕೆ, ಜನರ ಸಮಸ್ಯೆನ ಪರಿಹಾರ ಮಾಡೋಕೆ ವಿಧಾನಸಭೆಯಲ್ಲಿ ಬರಬೇಕಂತ ಹೇಳಿದ್ರೆ ಇವರಿಗೆ ಐಷಾರಾಮಿ ಚೇರ್ಗಳು, ಕಾಫಿ ಟೀಗಳು ವ್ಯವಸ್ಥೆ ಕುಂತಲ್ಗೆ ಬರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಆಯೋಜನೆ ಮಾಡಲಾಗ್ತಾ ಇದೆ. ರಾಜ್ಯದ ಶಾಸಕರಿಗೆ ಇದು ಮತ್ತೊಂದು ಗುಡ್ ನ್ಯೂಸ್. ರಿಕ್ಲೈನರ್ ಚೇರ್ ಆಯ್ತು ಈಗ ಟೀ ಕಾಫಿ. ಶಾಸಕರು ಕುಳಿತ ಜಾಗದಲ್ಲೇ ಟೀ ಕಾಫಿ ವ್ಯವಸ್ಥೆ. ವಿಧಾನಸಭಾ ಒಳಗೆ ಟೀ ಕಾಫಿ ವ್ಯವಸ್ಥೆಗೆ ಚಿಂತನೆ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಶಾಸಕರಿಗಾಗಿ ವಿನೂತನ ಸೌಲಭ್ಯ. ಟೀ ಕಾಫಿ ನೆಪದಲ್ಲಿ ಶಾಸಕರಿಂದ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತೆ. ಸುಖ ಸುಮ್ಮನೆ ಸಭೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಹೋಗೋದು, ಟೀ ಕಾಫಿ ಮತ್ತೊಂದು ಅಂತ ಸಮಯ ವ್ಯರ್ಥವಾಗ್ತಾ ಇದೆ ಅಂತೆ. ಹೀಗಾಗಿ ವಿಧಾನಸಭೆ ಒಳಗೆ ಟೀ ಕಾಫಿ ವ್ಯವಸ್ಥೆ. ಅಲ್ಲ, ಶಾಸಕರು ಏನ್ ಬುದ್ಧಿಮಾಂದ್ಯರಾಗಾದ್ರೆ, ಏನ್ ಏಜ್ ಆಗಿಲ್ವಾ, ಗೊತ್ತಿಲ್ವಾ? ಹಾಗಾದ್ರೆ ಈಗ ಶಾಲೆ ಮಕ್ಕಳು ಶಾಲೆಗೆ ಬರಲಿ ಅಂತ ಹೇಳ್ಕೊಂಡು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ನಲಿಕಲಿ ಅಂತ ಮಾಡ್ತಾರೆ, ಬಿಸಿ ಊಟದ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಶಾಸಕರಿಗೆ ಏನಪ್ಪ, ಶಾಸಕರು ಜನರೋಸ್ಕರ ಬರ್ತಾ ಇರುವಂತದ್ದು ಜನಪ್ರತಿನಿಧಿಯಾಗಿ ಜನರ ಸಮಸ್ಯೆನ ಅಲ್ಲಿ ಬಗೆಹರಿಸುವಂತ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಇದೇನು ಸರ್ಕಸ್ ಅಂತ ಒಂದು ಶಾಸಕರನ್ನ ಒಳಗಡೆ ಇಟ್ಕೊಳ್ಳಕ್ ಇಷ್ಟೆಲ್ಲ ಹರಸಾಹಸ ಮಾಡ್ಬೇಕಾ? ರಿಕ್ಲೈನರ್ ಚೇರ್, ಕಾಫಿ ಟೀ ವ್ಯವಸ್ಥೆ ಬಂದಲ್ಲಿಗೆ ಬರ್ಬೇಕಂದ್ರೆ ಜನರು ಇಲ್ಲಿ ಬಿಸಿಲಲ್ಲಿ, ರೈತರು ಅವರೆಲ್ಲ ಹೋರಾಡ್ತಾ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವರು ಜನರ ಸಮಸ್ಯೆನ ಅಲ್ಲಿ ಚರ್ಚೆ ಮಾಡೋಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾದಂತ ಅನಿವಾರ್ಯತೆ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ಯಾ ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡೋಕೆ? ಖಂಡಿತ ನಿಕೇಶ್, ಈ ಅನುಮಾನ ಬರೋದು ಖಂಡಿತವಾಗಿ ಬರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಹಾಜರಾತಿ ಹೆಚ್ಚು ಮಾಡೋಕೆ ಬಿಸಿ ಊಟ ಆಯ್ತು, ಮೊಟ್ಟೆ ಆಯ್ತು, ಇನ್ನುಳಿದಂತೆ ಬಟ್ಟೆ ಬರೆ ಕೊಡುವಂತ ಕೆಲಸಗಳಾಯ್ತು. ಅದೇ ಮಾದರಿಯಲ್ಲಿ ಸ್ಪೀಕರ್ ಖಾದರ್ ಅವರು ಸದನದಲ್ಲಿ ಶಾಸಕರ ಸಂಖ್ಯೆಯನ್ನ ಹೆಚ್ಚು ಮಾಡೋಕ್ಕೋಸ್ಕರ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದ್ರೆ. ಮೊದಲನೇದಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ರು, ತಿಂಡಿ ವ್ಯವಸ್ಥೆನ ಮಾಡಿದ್ರು. ಜೊತೆಗೆ ಅವರು ಮಧ್ಯಾಹ್ನ ಹೋದ್ರೆ ವಾಪಸ್ ಬರಲ್ಲ ಅನ್ನೋ ಕಾರಣಕ್ಕಾಗಿ ಆರಾಮ ಮಾಡ್ಲಿ ಅನ್ನೋದಕ್ಕಾಗಿ ರಿಕ್ಲೈನರ್ ಚೇರ್ಗಳನ್ನು ಹಾಕಲಾಯಿತು. ಕೆಲವರು ವಯಸ್ಸಾದವರಿಗೆ ಮೈಕೈ ನೋವು ಅನ್ನೋದಾದ್ರೆ ಅವರಿಗೆ ಮಸಾಜ್ ಚೇರ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನು ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಸದನದ ಒಳಗಡೆ ಚರ್ಚೆ ಮಾಡ್ತಿರ್ತಾರಲ್ಲ, ಅಲ್ಲಿಯೇ ಟೀ ಕಾಫಿಯನ್ನ ಕೊಡೋಕು ಒಂದಷ್ಟು ವ್ಯವಸ್ಥೆ ಆಗುವಂತ ಲೆಕ್ಕಾಚಾರಗಳು ಸ್ಪೀಕರ್ ಅವ್ರ ಮುಂದೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮಧ್ಯಾಹ್ನ ಅವರು ಒಂದು ರೌಂಡ್ ವಿಧಾನಸೌಧ ಸಭೆಯ ಸುತ್ತ ವರಿತಾ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಹೋದ್ರು. ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕನ್ನುವಂತ ಶಾಸಕರನ್ನ ಕೇಳ್ತಾ ಹೋದ್ರು. ಆ ಶಾಸಕರು ನಾವು ಸದನದ ಒಳಗಡೆ ಕೂರ್ತವಲ್ಲ, ಆಗ ಟೀ ಕಾಫಿ ಅಲ್ಲೇ ಸಿಗುವಂತೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಬೇಡಿಕೆನ ಇಟ್ಟು ಅದಕ್ಕೆ ಖಂಡಿತವಾಗಿಯೂ ನಾ ಅವಕಾಶ ಮಾಡಿಕೊಡ್ತೇನೆ ಅನ್ನುವಂತ ಮಾತನ್ನ ಸ್ಪೀಕರ್ ಅವರು ಹೇಳುವ ಮೂಲಕ ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೀ ಕಾಫಿಯನ್ನ ಸದನದ ಒಳಗಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಇಷ್ಟು ದಿನ ಕೇವಲ ಕುಡಿಯುವ ನೀರನ್ನ ಮಾತ್ರ ಕೊಡಲಾಗ್ತಾ ಇತ್ತು. ಈಗ ಕಾಫಿ ಟೀಯನ್ನ ಜೊತೆಗೆ ಬಿಸ್ಕಿಟ್ ಅನ್ನು ಕೂಡ ತೆಗೆದುಕೊಂಡು ಹೋಗುವಂತ ಪ್ರಸ್ತಾವನೆ ಸ್ಪೀಕರ್ ಅವರ ಮುಂದೆ ಬಂದಿದೆ. ಅದು ಕೂಡ ಇನ್ನೆರಡು ದಿನಗಳಲ್ಲಿ ಜಾರಿಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಆದ ಮೇಲೂ ಕೂಡ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಉತ್ತರ ಸ್ಪೀಕರ್ ಅವರು ಕೊಡಬೇಕಾಗತ್ತೆ. ಯಾಕಂದ್ರೆ ಶಾಸಕರು ಕಡಿಮೆ ಸಂಖ್ಯೆಯಲ್ಲಿ ಹಾಜರಾಗ್ತಾರೆ ಸದನಕ್ಕೆ ಅನ್ನುವಂತ ಪ್ರಶ್ನೆ ಪ್ರತಿ ಬಾರಿ ಎದ್ದೇ ಹೇಳುತ್ತೆ. ಆದ್ರೆ ಅದಕ್ಕೆ ಉತ್ತರ ಮಾತ್ರ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ ಮೇಲೂ ಕೂಡ ಶಾಸಕರು ಬರದೆ ಹೋದ್ರೆ ಅದಕ್ಕೆ ನೇರವಾದಂತ ಉತ್ತರವನ್ನ ಸ್ಪೀಕರ್ ಅವರೇ ಕೊಡಬೇಕಾಗತ್ತೆ. ಆದ್ರೆ ಈಗ ಅದನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೀ ಕಾಫಿಯನ್ನು ಒಳಗೆ ತೆಗೆದುಕೊಂಡು ಹೋಗಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ನಿಕೇಶ್, ಓಕೆ ಬಸವರಾಜ್, ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ವಿಧಾನಸಭೆಯಲ್ಲಿ ಇವತ್ತು ರಾಜ್ಯದ ಶಾಸಕರಿಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸಂಬಳ 50% ಏರಿಕೆ ಆಯಿತು. ವಿಧಾನಸೌಧದಲ್ಲಿ ಜನರ ಕಷ್ಟ ಸುಖ ಮಾತಾಡೋಕೆ, ಜನರ ಪರ ಧ್ವನಿ ಎತ್ತೋಕೆ, ಜನರ ಸಮಸ್ಯೆನ ಪರಿಹಾರ ಮಾಡೋಕೆ ವಿಧಾನಸಭೆಯಲ್ಲಿ ಬರಬೇಕಂತ ಹೇಳಿದ್ರೆ ಇವರಿಗೆ ಐಷಾರಾಮಿ ಚೇರ್ಗಳು, ಕಾಫಿ ಟೀಗಳು ವ್ಯವಸ್ಥೆ ಕುಂತಲ್ಗೆ ಬರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಆಯೋಜನೆ ಮಾಡಲಾಗ್ತಾ ಇದೆ. ರಾಜ್ಯದ ಶಾಸಕರಿಗೆ ಇದು ಮತ್ತೊಂದು ಗುಡ್ ನ್ಯೂಸ್. ರಿಕ್ಲೈನರ್ ಚೇರ್ ಆಯ್ತು ಈಗ ಟೀ ಕಾಫಿ. ಶಾಸಕರು ಕುಳಿತ ಜಾಗದಲ್ಲೇ ಟೀ ಕಾಫಿ ವ್ಯವಸ್ಥೆ. ವಿಧಾನಸಭಾ ಒಳಗೆ ಟೀ ಕಾಫಿ ವ್ಯವಸ್ಥೆಗೆ ಚಿಂತನೆ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಶಾಸಕರಿಗಾಗಿ ವಿನೂತನ ಸೌಲಭ್ಯ. ಟೀ ಕಾಫಿ ನೆಪದಲ್ಲಿ ಶಾಸಕರಿಂದ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತೆ. ಸುಖ ಸುಮ್ಮನೆ ಸಭೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಹೋಗೋದು, ಟೀ ಕಾಫಿ ಮತ್ತೊಂದು ಅಂತ ಸಮಯ ವ್ಯರ್ಥವಾಗ್ತಾ ಇದೆ ಅಂತೆ. ಹೀಗಾಗಿ ವಿಧಾನಸಭೆ ಒಳಗೆ ಟೀ ಕಾಫಿ ವ್ಯವಸ್ಥೆ. ಅಲ್ಲ, ಶಾಸಕರು ಏನ್ ಬುದ್ಧಿಮಾಂದ್ಯರಾಗಾದ್ರೆ, ಏನ್ ಏಜ್ ಆಗಿಲ್ವಾ, ಗೊತ್ತಿಲ್ವಾ? ಹಾಗಾದ್ರೆ ಈಗ ಶಾಲೆ ಮಕ್ಕಳು ಶಾಲೆಗೆ ಬರಲಿ ಅಂತ ಹೇಳ್ಕೊಂಡು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ನಲಿಕಲಿ ಅಂತ ಮಾಡ್ತಾರೆ, ಬಿಸಿ ಊಟದ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಶಾಸಕರಿಗೆ ಏನಪ್ಪ,
ಶಾಸಕರು ಜನರೋಸ್ಕರ ಬರ್ತಾ ಇರುವಂತದ್ದು, ಜನಪ್ರತಿನಿಧಿಯಾಗಿ ಜನರ ಸಮಸ್ಯೆನ ಅಲ್ಲಿ ಬಗೆಹರಿಸುವಂತ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಇದೇನೋ ಸರ್ಕಸ್ ಅಂತ ಒಂದು ಶಾಸಕರನ್ನ ಒಳಗಡೆ ಇಟ್ಕೊಳ್ಳಕ್ ಇಷ್ಟೆಲ್ಲ ಹರಸಾಹಸ ಮಾಡ್ಬೇಕಾ? ರಿಕ್ಲೈನರ್ ಚೇರ್, ಕಾಫಿ ಟೀ ವ್ಯವಸ್ಥೆ ಬಂದಳಿಗೆ ಬರ್ಬೇಕಂದ್ರೆ ಜನರು ಇಲ್ಲಿ ಬಿಸಿಲಲ್ಲಿ ರೈತರು ಅವರೆಲ್ಲ ಹೋರಾಡ್ತಾ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವರು ಜನರ ಸಮಸ್ಯೆನ ಅಲ್ಲಿ ಚರ್ಚೆ ಮಾಡೋಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾದಂತ ಅನಿವಾರ್ಯತೆ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ಯಾ ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡೋಕೆ? ಖಂಡಿತ ನಿಕೇಶ್, ಈ ಅನುಮಾನ ಬರೋದು ಖಂಡಿತವಾಗಿ ಬರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಹಾಜರಾತಿ ಹೆಚ್ಚು ಮಾಡೋಕೆ ಬಿಸಿ ಊಟ ಆಯ್ತು, ಮೊಟ್ಟೆ ಆಯ್ತು, ಇನ್ನುಳಿದಂತೆ ಬಟ್ಟೆ ಬರೆ ಕೊಡುವಂತ ಕೆಲಸಗಳಾಯ್ತು. ಅದೇ ಮಾದರಿಯಲ್ಲಿ ಸ್ಪೀಕರ್ ಖಾದರ್ ಅವರು ಸದನದಲ್ಲಿ ಶಾಸಕರ ಸಂಖ್ಯೆಯನ್ನ ಹೆಚ್ಚು ಮಾಡೋಕ್ಕೋಸ್ಕರ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದ್ರೆ. ಮೊದಲನೇದಾಗಿ ಊಟದ ವ್ಯವಸ್ಥೆನ ಮಾಡಿದ್ರು, ತಿಂಡಿ ವ್ಯವಸ್ಥೆನ ಮಾಡಿದ್ರು. ಜೊತೆಗೆ ಅವರು ಮಧ್ಯಾಹ್ನ ಹೋದ್ರೆ ವಾಪಸ್ ಬರಲ್ಲ ಅನ್ನೋ ಕಾರಣಕ್ಕಾಗಿ ಆರಾಮ ಮಾಡ್ಲಿ ಅನ್ನೋದಕ್ಕಾಗಿ ರಿಕ್ಲೈನರ್ ಚೇರ್ ಗಳನ್ನ ಹಾಕಲಾಯಿತು. ಕೆಲವರು ವಯಸ್ಸಾದವರಿಗೆ ಮೈಕೈ ನೋವು ಅನ್ನೋದಾದ್ರೆ ಅವರಿಗೆ ಮಸಾಜ್ ಚೇರ್ ಗಳನ್ನು ಕೂಡ ಹಾಕಲಾಗಿದೆ. ಇನ್ನು ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಸದನದ ಒಳಗಡೆ ಚರ್ಚೆ ಮಾಡ್ತಿರ್ತಾರಲ್ಲ, ಅಲ್ಲಿಯೇ ಟೀ ಕಾಫಿಯನ್ನ ಕೊಡೋಕು ಒಂದಷ್ಟು ವ್ಯವಸ್ಥೆ ಆಗುವಂತ ಲೆಕ್ಕಾಚಾರಗಳು ಸ್ಪೀಕರ್ ಅವ್ರ ಮುಂದೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮಧ್ಯಾಹ್ನ ಅವರು ಒಂದು ರೌಂಡ್ ವಿಧಾನಸೌಧ ಸಭೆಯ ಸುತ್ತ ವರಿತ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಹೋದ್ರು, ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕನ್ನುವಂತ ಶಾಸಕರನ್ನ ಕೇಳ್ತಾ ಹೋದ್ರು. ಆ ಶಾಸಕರು ನಾವು ಸದನದ ಒಳಗಡೆ ಕೂರ್ತೇವಲ್ಲ, ಆಗ ಟೀ ಕಾಫಿ ಅಲ್ಲೇ ಸಿಗುವಂತೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟರು. ಅದಕ್ಕೆ ಖಂಡಿತವಾಗಿಯೂ ನಾ ಅವಕಾಶ ಮಾಡಿಕೊಡ್ತೇನೆ ಅನ್ನುವಂತ ಮಾತನ್ನ ಸ್ಪೀಕರ್ ಅವರು ಹೇಳುವ ಮೂಲಕ ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೀ ಕಾಫಿಯನ್ನ ಸದನದ ಒಳಗಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಇಷ್ಟು ದಿನ ಕೇವಲ ಕುಡಿಯುವ ನೀರನ್ನ ಮಾತ್ರ ಕೊಡಲಾಗ್ತಾ ಇತ್ತು, ಈಗ ಕಾಫಿ ಟೀಯನ್ನ ಜೊತೆಗೆ ಬಿಸ್ಕಿಟ್ ಅನ್ನು ಕೂಡ ತೆಗೆದುಕೊಂಡು ಹೋಗುವಂತ ಪ್ರಸ್ತಾವನೆ ಸ್ಪೀಕರ್ ಅವರ ಮುಂದೆ ಬಂದಿದೆ. ಅದು ಕೂಡ ಇನ್ನೆರಡು ದಿನಗಳಲ್ಲಿ ಜಾರಿಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಆದ ಮೇಲೂ ಕೂಡ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಉತ್ತರ ಸ್ಪೀಕರ್ ಅವರು ಕೊಡಬೇಕಾಗತ್ತೆ. ಯಾಕಂದ್ರೆ ಶಾಸಕರು ಕಡಿಮೆ ಸಂಖ್ಯೆಯಲ್ಲಿ ಹಾಜರಾಗ್ತಾರೆ ಸದನಕ್ಕೆ ಅನ್ನುವಂತ ಪ್ರಶ್ನೆ ಪ್ರತಿ ಬಾರಿ ಎದ್ದೇ ಹೇಳುತ್ತೆ. ಆದ್ರೆ ಅದಕ್ಕೆ ಉತ್ತರ ಮಾತ್ರ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ ಮೇಲೂ ಕೂಡ ಶಾಸಕರು ಬರದೆ ಹೋದ್ರೆ ಅದಕ್ಕೆ ನೇರವಾದಂತ ಉತ್ತರವನ್ನ ಸ್ಪೀಕರ್ ಅವರೇ ಕೊಡಬೇಕಾಗತ್ತೆ. ಆದ್ರೆ ಈಗ ಅದನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೀ ಕಾಫಿಯನ್ನು ಒಳಗೆ ತೆಗೆದುಕೊಂಡು ಹೋಗಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ನಿಕೇಶ್, ಓಕೆ ಬಸವರಾಜ್, ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ವಿಧಾನಸಭೆಯಲ್ಲಿ ಇವತ್ತು ರಾಜ್ಯದ ಶಾಸಕರಿಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸಂಬಳ 50% ಏರಿಕೆ ಆಯಿತು. ವಿಧಾನಸೌಧದಲ್ಲಿ ಜನರ ಕಷ್ಟ ಸುಖ ಮಾತಾಡೋಕೆ, ಜನರ ಪರ ಧ್ವನಿ ಎತ್ತೋಕೆ, ಜನರ ಸಮಸ್ಯೆನ ಪರಿಹಾರ ಮಾಡೋಕೆ ವಿಧಾನಸಭೆಯಲ್ಲಿ ಬರಬೇಕಂತ ಹೇಳಿದ್ರೆ ಇವರಿಗೆ ಐಷಾರಾಮಿ ಚೇರ್ಗಳು, ಕಾಫಿ ಟೀಗಳು ವ್ಯವಸ್ಥೆ ಕುಂತಲ್ಗೆ ಬರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಆಯೋಜನೆ ಮಾಡಲಾಗ್ತಾ ಇದೆ. ರಾಜ್ಯದ ಶಾಸಕರಿಗೆ ಇದು ಮತ್ತೊಂದು ಗುಡ್ ನ್ಯೂಸ್. ರಿಕ್ಲೈನರ್ ಚೇರ್ ಆಯ್ತು ಈಗ ಟೀ ಕಾಫಿ. ಶಾಸಕರು ಕುಳಿತ ಜಾಗದಲ್ಲೇ ಟೀ ಕಾಫಿ ವ್ಯವಸ್ಥೆ ವಿಧಾನಸಭಾ ಒಳಗೆ